ತಬಾಯಿ ಸಾಂಗ್ ನೋಡಿದ ಮೇಲೆ ರಾಯ ಅಂದರೆ ವೈಲೆನ್ಸ್, ಪವರ್, ಡೇಂಜರ್ ಅಂತ ಇಮೇಜ್ ಕ್ರಿಯೇಟ್ ಆಗಿತ್ತು. ಆದರೆ ಇವಾಗ ರಿಲೀಸ್ ಆಗಿರೋ ಮನಮೋಹಕ ಸಾಂಗ್ ನೋಡಿದ ಮೇಲೆ ಒಂದೇ ನಿಮಿಷದಲ್ಲಿ ಆ ಒಪಿನಿಯನ್ನ ಕಂಪ್ಲೀಟ್ಲಿ ಚೇಂಜ್ ಮಾಡುತ್ತೆ. ರೆಬೆಕಾ ಯಾರು, ಕಯಾರಾ ಅಡ್ವಾನಿ ಕ್ಯಾರೆಕ್ಟರ್ ನಾಡಿಯಾ ಎಲ್ಲಿ ಫಿಟ್ ಆಗ್ತಾಳೆ ಸಿನಿಮಾದಲ್ಲಿ, ಆ್ಯಕ್ಚುಯಲ್ ಆಗಿ ರಾಯ ಯಾರನ್ನ ಲವ್ ಮಾಡ್ತಾ ಇದ್ದಾನೆ, ಮತ್ತೆ ತಬಾಯಿ ಸಾಂಗಲ್ಲಿ ತಾರಾ ಸುತಾರಿಯ ಒಂದೆರಡು ಶಾರ್ಟ್ಸಲ್ಲಿ ಬಂದಂಗೆ ನಯನತಾರ ಯಾಕೆ ಈ ಸಾಂಗಲ್ಲಿ ಒಂದೆರಡು ಶಾರ್ಟ್ಸಲ್ಲಿ ಕಾಣಿಸ್ಕೋತಾಳೆ, ಈ ಮೂರು ಕ್ಯಾರೆಕ್ಟರ್ಸಿಂದ ಕ್ಲೈಮ್ಯಾಕ್ಸ್ ಅಥವಾ ಸೆಕೆಂಡ್ ಹಾಫಲ್ಲಿ ಮೇಜರ್ ಟ್ವಿಸ್ಟ್ ಬರುತ್ತೆ. ನಾನು ಏನು ಹೇಳಿದ್ದೆ ಅಂತ ಬರೆದಿಟ್ಕೊಳ್ಳಿ. ಮತ್ತೆ ಟಾಕ್ಸಿಕಲ್ಲಿ ಇಟ್ಟಿರೋ ಕ್ಯಾರೆಕ್ಟರ್ ನೇಮ್ಸಿಂದ ಸ್ಟೋರಿ ಪ್ರಿಡಿಕ್ಟ್ ಮಾಡಿದ್ದೀನಿ. ಮೇಲ್ಗಡೆ ಬರೋ ವಿಡಿಯೋ ಲಿಂಕ್ನ ಕ್ಲಿಕ್ ಮಾಡಿ ಗೊತ್ತಾಗತ್ತೆ. ಈ ಎಲ್ಲ ಇಡನ್ ಡೀಟೇಲ್ಸ್ನ ಕಂಪ್ಲೀಟ್ಲಿ ಬ್ರೇಕ್ ಡೌನ್ ಮಾಡ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ಮ ಕತೆ ನಿಮ್ಮ ಜೊತೆಗೆ ಸ್ವಾಗತ. ಯೂಶ್ವಲಿ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಫಸ್ಟ್ ಸಾಂಗು ಹೀರೋ ಇಂಟ್ರೊಡಕ್ಷನ್ನು, ಸೆಕೆಂಡು ರೊಮ್ಯಾನ್ಸ್ ಸಾಂಗು. ಆದರೆ ಟಾಕ್ಸಿಕ್ ಮಾರ್ಕೆಟಿಂಗ್ ಕಂಪ್ಲೀಟ್ಲಿ ಆಪೋಸಿಟ್ ಡೈರೆಕ್ಷನಿಗೆ ಹೋಗಿದ್ದಾರೆ. ಮೊದಲು ತಬಾಹಿ, ಪ್ಯೂರ್ ಫೈರ್, ಪ್ಯಾಷನ್ನು, ಲಸ್ಟು. ಎರಡನೇದು ಮನಮೋಹಕ ಸಾಂಗು, ಕಂಪ್ಲೀಟ್ಲಿ ಆಪೋಸಿಟ್ ಮೂಡು, ಕಾಮು, ಲವ್ವು, ಇಮೋಷನ್ನು. ಯಶ್ ಅವರು ಸಿನಿಮಾಕಾನ್ ಇಂಟರ್ವ್ಯೂ ಅಲ್ಲಿ ಟಾಕ್ಸಿಕ್ ಈಸ್ ನಾಟ್ ಯುವರ್ ಟಿಪಿಕಲ್ ಗ್ಯಾಂಗ್ಸ್ಟರ್ ಫಿಲ್ಮ್ ಅಂತ ಹೇಳಿದರು. ಅಂದರೆ ಹೀರೋನ ಒಂದೇ ಶೇಡಿಂದ ಜಡ್ಜ್ ಮಾಡಬೇಡಿ ಅಂತ ಹಿಂಟ್ ಕೊಟ್ಟಿದ್ದಾರೆ. ಸಾಂಗ್ ರಿಲೀಸ್ ಆರ್ಡರ್ ಕೂಡ ಸ್ಟೋರಿ ಟೆಲ್ಲಿಂಗ್ನ ಪಾರ್ಟ್ ಆಗಿರ್ಬೋದು. ಈ ವಿಡಿಯೋ ಫುಲ್ ನೋಡಿದ ಮೇಲೆ ಯಾರು ಈ ಥರ ಬ್ರೇಕ್ ಡೌನ್ ಮಾಡಿಲ್ಲ ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ತಬಾಯಿ ಸಾಂಗಲ್ಲಿ ರಿಲೇಷನ್ಶಿಪ್ಪು ಅಟ್ರಾಕ್ಷನ್ ಮೇಲೆ ಬಿಲ್ಡ್ ಆಗಿತ್ತು. ಆದರೆ ಮನಮೋಹಕ ನೋಡಿದರೆ ರೆಬೆಕಾ ಜೊತೆ ಕಂಪ್ಲೀಟ್ಲಿ ಬೇರೆ ರಾಯನ್ ನೋಡ್ತೀವಿ. ಸ್ಮೈಲ್ ಮಾಡ್ತಾನೆ, ಸಮಾಧಾನ ಮಾಡ್ತಾನೆ, ಫ್ರೀಯಾಗಿ ಕಂಫರ್ಟ್ ಫೀಲ್ ಮಾಡ್ತಾನೆ. ಅಂದರೆ ರೆಬೆಕಾ ಹೀರೋ ಲೈಫಲ್ಲಿ ಪೀಸ್ ರೆಪ್ರೆಸೆಂಟ್ ಮಾಡ್ಬೋದು. ಗ್ಯಾಂಗ್ಸ್ಟರ್ ಲೈಫಿಂದ ನಾರ್ಮಲ್ ಲೈಫ್ ತೋರಿಸೋ ಪರ್ಸನ್ ಆಗಿರ್ಬೋದು. ಮೇ ಬಿ ಸೆಕೆಂಡ್ ಹಾಫ್ ಅಥವಾ ಕ್ಲೈಮ್ಯಾಕ್ಸಲ್ಲಿ ವಿಲನ್ಸು ರಾಯನ ಗನ್ನು ಪವರಿಂದ ಸೋಲ್ಸಕ್ ಆಗಲ್ಲ ಅಂತ ರೆಬೆಕನ ಟಾರ್ಗೆಟ್ ಮಾಡ್ಬೋದು. ಅದಕ್ಕೆ ಪ್ರೂಫು ಪ್ರೀವಿಯಸ್ ವಿಡಿಯೋದಲ್ಲಿ ಈ ಶಾರ್ಟಲ್ಲಿ ಇರೋದನ್ನ ರಾಯ ಅಂತ ಹೇಳಿದ್ದೆ. ಬಟ್ ಇವಾಗ 100% ಇದರಲ್ಲಿರೋದು ರೆಬೆಕಾನೇ. ಇವಾಗ ಬಿಗ್ಗೆಸ್ಟ್ ಕ್ವೆಶನ್ನು, ರಾಯ ಆ್ಯಕ್ಚುಯಲ್ ಆಗಿ ಯಾರನ್ನ ಲವ್ ಮಾಡ್ತಾ ಇದ್ದಾನೆ? ತಬಾಯಿ ಸಾಂಗ್ ನೋಡಿದರೆ ಕಯಾರಾ ಅಡ್ವಾನಿ ಕ್ಯಾರೆಕ್ಟರ್ ನಾಡಿಯಾ ಜೊತೆ ರಿಲೇಷನ್ಶಿಪ್ಪು ತುಂಬ ಇಂಟೆನ್ಸ್ ಅನ್ಸತ್ತೆ. ಆದರೆ ಮನಮೋಹಕ ನೋಡಿದರೆ ರೆಬೆಕಾ ಜೊತೆ ಕಂಪ್ಲೀಟ್ಲಿ ಬೇರೆ ರಾಯನ್ ನೋಡ್ತೀವಿ. ನನ್ನ ಅನಾಲಿಸಿಸ್ ಪ್ರಕಾರ ಕಯಾರಾ ಪ್ಯಾಷನ್ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ರೆಬೆಕಾ ಪೀಸ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾಳೆ. ಸಾಂಗ್ ಆಲ್ಮೋಸ್ಟ್ ರೆಬೆಕಾ ಮೇಲೆ ಫೋಕಸ್ ಇರುತ್ತೆ. ಆದರೆ ಸಡನ್ಲಿ ಕಯಾರಾ ನಯನ ಥರದ್ದು ಬ್ರೀಫ್ ಶಾರ್ಟ್ಸ್ ಬರುತ್ತೆ. ತಬಾಯಿ ಸಾಂಗಲ್ಲಿ ತಾರಾ ಸುತಾರಿಯ ಒಂದೆರಡು ಶಾರ್ಟ್ಸಲ್ಲಿ ಬಂದಿದ್ಲು, ಇವಾಗ ಫುಲ್ ಸಾಂಗ್ ಬಂತು. ಮನಮೋಹಕದಲ್ಲಿ ನಯನತಾರ ಒಂದೆರಡು ಶಾರ್ಟ್ಸಲ್ಲಿ ಬಂದಿದ್ದಾಳೆ. ನೆಕ್ಸ್ಟು ಅವಳ ಜೊತೆ ಯಾವ ರಿಲೇಷನ್ಶಿಪ್ ಇರುತ್ತೆ ಅಂತ ಗೊತ್ತಾಗತ್ತೆ. ಮೇಕರ್ಸು ಪರ್ಪೋಸ್ಲಿ 3 ಫೀಮೇಲ್ ಲೀಡ್ಸ್ನ ಸಾಂಗಲ್ಲಿ ರಿಮೈಂಡ್ ಮಾಡಿದ್ದಾರೆ. ಅಂದರೆ ಮೂವಿ ಕ್ಲೈಮ್ಯಾಕ್ಸ್ ಅಥವಾ ಸೆಕೆಂಡ್ ಹಾಫಲ್ಲಿ ಇವೆಲ್ಲ ಸ್ಟೋರೀಸು ಕನೆಕ್ಟ್ ಆಗತ್ತೆ. ಲವ್ ಟ್ರಯಾಂಗಲ್ಲು, ಇಮೋಷ್ನಲ್ ಸ್ಯಾಕ್ರಿಫೈಸು ಅಥವಾ ಬೆಟ್ರೈಯಲ್ ಇರ್ಬೋದು. ತಬಾಹಿ ರೆಡ್ ಕಲರ್, ಫೈರ್, ಡಾರ್ಕ್ ಫ್ರೇಮ್ಸ್, ಕೆಯಾಸ್ ರೆಪ್ರೆಸೆಂಟ್ ಮಾಡಿದರೆ ಮನಮೋಹಕ ಸಾಫ್ಟ್ ಕಲರ್ಸ್, ನ್ಯಾಚುರಲ್ ಲೈಟಿಂಗ್ ಇಂದ ಕೂಡಿದೆ. ಸೇಮ್ ರಾಯ, ಆದರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಇಮೋಷ್ನಲ್ ವರ್ಲ್ಡ್. ಇದು ಸಾಂಗ್ ಅಲ್ಲ, ಕ್ಯಾರೆಕ್ಟರ್ ಸ್ಟಡಿ. ಗೀತು ಮೋಹನ್ ದಾಸ್ ಸಾಂಗ್ನ ಎಂಟರ್ಟೈನ್ಮೆಂಟ್ಗೆ ಯೂಸ್ ಮಾಡ್ತಿಲ್ಲ, ಕ್ಯಾರೆಕ್ಟರ್ ಲೇಯರ್ಸ್ ರಿವೀಲ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮನಮೋಹಕ ನೋಡಿದ ಮೇಲೆ ಟಾಕ್ಸಿಕ್ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಜಾಸ್ತಿ ಆಗಿದೆ. ನಿಮ್ಗೇನು ಅನಿಸ್ತಿದೆ? ರಾಯ ಆ್ಯಕ್ಚುಯಲ್ ಆಗಿ ನಾಡಿಯನ್ನ ಲವ್ ಮಾಡ್ತಾ ಇದ್ದಾನಾ ಅಥವಾ ರೆಬೆಕಾನೇ ಟ್ರೂ ಲವ್ನ ಅಂತ ಕಮೆಂಟಲ್ಲಿ ನಿಮ್ಮ ಥಿಯರಿ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.